ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡರವರ ನೇತೃತ್ವದಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸೂಚಿಸಲಾಯಿತು. ಬಳಿಕ ಉಪಸ್ಥಿತರಿದ್ದ ಗಣ್ಯರು ಅಂಬೇಡ್ಕರ್ ಅವರ ಜೀವನ ಸಾಧನೆ ಹಾಗೂ ಸಮಾಜಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸಿದರು. ಈ ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ, ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿರುವ ಸಂವಿಧಾನ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು. ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯದ ತತ್ವಗಳನ್ನು ಬಲಪಡಿಸುವಲ್ಲಿ ಅವರ ಪಾತ್ರ ಅಪಾರವಾಗಿದೆ ಎಂದು ಹೇಳಿದರು. ಅವರ ಆದರ್ಶಗಳು ಮತ್ತು ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇಡೀ ದೇಶದಲ್ಲೇ ಅದ್ದೂರಿಯಾಗಿ ಆಚರಣೆ ಮಾಡತಕ್ಕಂಥ ದಿನ ಇದೆ. ಇವತ್ತು ಏನು ಭಾರತದಲ್ಲಿ ಸಮಾನತೆಗೆ ಕೊಟ್ಟಿರ್ತಕ್ಕಂಥ ಶಕ್ತಿ ಅಂಬೇಡ್ಕರ್ ಜಿಯವರ ಕೊಡುಗೆ ಇವತ್ತು ಇಡೀ ಭಾರತ ಸುಭಿಕ್ಷೆಯಿಂದ ನಡೀತಾ ಇದೆ. ಈಗಷ್ಟು ನಮ್ಮ ವೇದಿಕೆ ಮೇಲೆ ಇಡೀ ಅವರ ಎಂಟೈರ್ ಇತಿಹಾಸದಲ್ಲೇ ಯಾರೋ ಕೊಟ್ಟಿರಲಿಲ್ಲ. ಮೋದಿಜಿಯವರ ನಾಯಕತ್ವ ಎಷ್ಟು ಮಟ್ಟಕ್ಕೆ ಅವ್ರಿಗೆ ಗೌರವ ಕೊಟ್ಟಿದೆ ಅಂತ ಹೇಳಿದ್ರೆ, ಪಂಚತೀರ್ಥಗಳಿಗೆ ಕೊಟ್ಟಿರ್ತಕ್ಕಂಥ ಏನು ಆದ್ಯತೆ ಎಲ್ಲ ಒಂದು ಪ್ರವಾಸ ತಾಣವಾಗಿ ಇವತ್ತು ಆಗಿದೆ. ಇಡೀ ಭಾರತದಲ್ಲಿ ಅವರ ಇತಿಹಾಸ ತಿಳ್ಕೊಬೇಕಂತ ಹೇಳಿದ್ರೆ ಒಂದು ಬಾರಿ ಆದ್ರೂ ಒಬ್ಬರು ಒಂದು ಸರಿ ಪಂಚತೀರ್ಥ ಯಾತ್ರೆ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥ ಇತಿಹಾಸದಲ್ಲಿರ್ತಕ್ಕಂಥ ಏನು ಸಂವಿಧಾನ ಭಾರತ ಸುಭಿಕ್ಷವಾಗಿದೆ. ಹಂಗಾಗಿ ಇವತ್ತು ಎಲ್ಲವನ್ನ ಮನಗಂಡಂತ ಇವತ್ತು ಅಂಬೇಡ್ಕರ್ ಅವರು 1956ರಲ್ಲಿ ಪರಿನಿರ್ವಾಣ ಹೊಂತಾರೆ. 56 ಡಿಸೆಂಬರ್ 6ನೇ ತಾರೀಕು ಪರಿನಿರ್ವಾಣ ಅಂತಾರೆ. ಒಬ್ಬ ಮಹಾನ್ ಚಿಂತಕ, ಮಹಾನ್ ಶ್ರೇಷ್ಠವಾದಿ ಇವತ್ತು ಹಂತ್ಯ ಆಗ್ತದೆ. ಆದ್ರೂ ಸಹ ಇಷ್ಟು ವರ್ಷಗಳು ಕಳೆದ್ರು ಇವತ್ತು ಅಂಬೇಡ್ಕರ್ ಅವರ ಏನು ದಲಿತರ ಹೆಸರು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಇವತ್ತೆಲ್ಲ ಏನೆಲ್ಲ ರಾಜಕಾರಣ ಮಾಡ್ತಾ ಇದೆ, ಅವ್ರಿಗೆ 89-90 ದಿವಸ ಅವ್ರ ನೆನಪಾಗೋದೇ ಇಲ್ಲ. ಯಾಕಂದ್ರೆ ಇವತ್ತು ಇಂದಿರಾ ಗಾಂಧಿ ಅವರಿಗೆ ಸ್ವಘೋಷಿತ ಭಾರತ ರತ್ನ ಕೊಟ್ಕೊಳ್ತಾರೆ, ನೆಹರು ಅವರಿಗೆ ಭಾರತ ರತ್ನ ಅವ್ರಿಗೆ ಅವರೇ ಕೊಟ್ಕೊಳ್ತಾರೆ, ಗಾಂಧಿ ಇವರಿಗೆ ರಾಜೀವ್ ಗಾಂಧಿ ಅವರಿಗೆ ಮರಣೋತ್ತರ ಜ್ಞಾನ ಒಂದು ಪ್ರಶಸ್ತಿಯನ್ನು ಅವರೇ ಕೊಟ್ಕೊಳ್ತಾರೆ. ಆದ್ರೆ ಭಾರತ ರತ್ನ ಪ್ರಶಸ್ತಿ ಅಂಬೇಡ್ಕರ್ ನೆನಪಾಗಲ್ಲ. 89ರಲ್ಲಿ ಅವತ್ತು ಭಾರತೀಯ ಜನತಾ ಪಕ್ಷದ ಒಂದು ಸಮ್ಮಿಶ್ರ ಸರ್ಕಾರದ ಜನತಾ ಪಕ್ಷ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಬಿಎಸ್ಪಿ ಬಹುಜನ ಸಮಾಜವಾದಿ ಬಿಜೆಪಿ ಒತ್ತಡಕ್ಕೆ ಮಾಡಿದು 89-90 ದಶಕದಲ್ಲಿ ಇವತ್ತು ಗೌರವ ಒಂದು ಭಾರತ ರತ್ನ ಪ್ರಶಸ್ತಿಯನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಅಂಬೇಡ್ಕರ್ಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಇವತ್ತು ನಾವು ಭಾರತೀಯ ಜನತಾ ಪಕ್ಷವನ್ನು ನೆನೆಸ್ಕೊಳ್ಬೇಕಾಗ್ತದೆ.